ಎಲ್ಲರಿಗೂ ನಮಸ್ಕಾರ. ಪದ್ಮಾಸನವನ್ನು ಮಾಡಬೇಕಾದ್ರೆ ಸ್ಟ್ರಗಲ್ ಆಗುತ್ತಲ್ಲ, ಕೆಲವರಿಗೆಲ್ಲ ಪದ್ಮಾಸನ ಈಸಿಯಾಗಿ ಮಾಡೋಕ್ಕಾಗಲ್ಲ. ಅಂಥವರಿಗೆ ನಾನೊಂದು ಈಸಿಯಾಗಿ ಮಾಡುವಂತಕ್ಕಂತಹ ಒಂದು ಮೆಥಡನ್ನು ಹೇಳಿಕೊಡ್ತೀನಿ. ಆ ಮೆಥಡನ್ನು ನೀವು ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮಗೆ ಅದನ್ನು ಈಸಿಯಾಗಿ ಮಾಡ್ಬೋದು. ಪದ್ಮಾಸನವನ್ನು ಈಸಿಯಾಗಿ ಮಾಡ್ಬೋದು. ಆ ಮೆಥಡ್ನ ಫಾಲೋ ಮಾಡಿದರೆ ಅಥವಾ ಆ ಮೆಥಡನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅದನ್ನು ಈಸಿಯಾಗಿ ಮಾಡ್ಬೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಈಸಿಯಾಗಿರುವಂಥ ಮೆಥಡು. ಸೊ ನೋಡಿ, ಇಲ್ಲಿ ಫಸ್ಟ್ ಪದ್ಮಾಸನ ನಾವು ಹಿಂಗೆ ಮಾಡಿರ್ತೀವಿ, ಕರೆಕ್ಟಾ? ಪದ್ಮಾಸನವನ್ನು ಹಿಂಗೆ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಕೆಲವರಿಗೆಲ್ಲ ಏನಾಗುತ್ತೆ, ಪದ್ಮಾಸನ ಒಂದು ಕಾಲು ಹಾಕಿದ ಮೇಲೆ ಒಂದು ಕಾಲು ಎತ್ತಕ್ಕಾಗಲ್ಲ, ಎತ್ತಿದ್ರೆ ಇಲ್ಲೆಲ್ಲ ನೋವಾಗುತ್ತೆ. ಸೊ ಅದೇನಾದರೂ ಪ್ರೆಷರ್ ಮೇಲೆ ಹಿಂಗೆ ಕೂತ್ಕೊಳ್ತೀವಿ. ನಾವು ಆ್ಯಕ್ಚುಲಿ ಪದ್ಮಾಸನವನ್ನು ಒಂದು ಕಾಲನ್ನ ಒಂದು ತೊಡೆ ಮೇಲೆ ಇಟ್ಕೊಂಡ್ರೆ ಇನ್ನೊಂದು ಕಾಲನ್ನ ಇನ್ನೊಂದು ತೊಡೆಯ ಮೇಲೆ ಇಟ್ಕೋಬೇಕು, ಕರೆಕ್ಟ್ ಅಲ್ವಾ? ಸೊ ಇದನ್ನ ಕೆಲವರಿಗೆ ಮಾಡೋಕ್ಕಾಗುತ್ತೆ, ಕೆಲವರಿಗೆ ಮಾಡೋಕ್ಕಾಗಲ್ಲ. ಸೊ ಅದನ್ನು ಈಸಿಯಾಗಿ ಮಾಡತಕ್ಕಂತಹ ಒಂದು ಮೆಥಡನ್ನು ಹೇಳಿಕೊಡ್ತೀನಿ. ನೋಡಿ, ಇಲ್ಲಿ ಸ್ಟ್ರೈಟಾಗಿ ಕೂತ್ಕೋಬೇಕು. ಆಮೇಲೆ ನಿಮ್ಮ ಲೆಫ್ಟ್ ಲೆಗ್ನ ತೊಗೊಂಡು ರೈಟ್ ಲೆಗ್ ಮೇಲೆ ಇಟ್ಕೊಳ್ತೀವಿ. ಇಲ್ಲಿ ಏನು ಮಾಡಬೇಕಂದ್ರೆ ಈಸಿಯಾಗಿರ್ತಕ್ಕಂಥದ್ದು ಸ್ಟ್ರೈಟ್ ಮಾಡಬೇಕು. ಹ್ಯಾಂಡ್ನ ಬ್ರೀತಿಂಗ್ ಹ್ಯಾಲ್ ಮಾಡ್ತೀವಿ, ಎಕ್ಸೇಲ್ ಮಾಡಿ ಬೆಂಡ್ ಫಾರ್ವರ್ಡ್, ಹಣೆಯನ್ನು ನನ್ನ ಕಾಲಿಗೆ ಮುಟ್ಟಿಸ್ಕೋಬೇಕು ಹಿಂಗೆ. ಇದನ್ನು 10 to 20 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಅವಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿನ ಪ್ರೆಷರು ಕಡಿಮೆ ಆಗುತ್ತೆ. ಸೊ ಈಸಿಯಾಗಿ ನಿಮಗೆ ಪದ್ಮಾಸನವನ್ನು ಮಾಡೋಕ್ಕಾಗುತ್ತೆ. ಹಾಗೆ ಲೆಗ್ ಚೇಂಜ್ ಮಾಡ್ಕೋಬೇಕು. ಲೆಫ್ಟ್ ಲೆಗ್ ಬ್ರೀತಿಂಗ್ ಹ್ಯಾಲ್, ರೈಟ್ ಲೆಗ್ನ ತೆಗೆದು ಲೆಫ್ಟ್ ಲೆಗ್ ಮೇಲೆ ಇಟ್ಕೋಬೇಕು. ಬ್ರೀತ್ ಎಕ್ಸೇಲ್ ಬೆಂಡ್ ಫಾರ್ವರ್ಡ್. ಹಿಂಗೆ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈಸಿಯಾಗಿ ಪದ್ಮಾಸನ ಮಾಡ್ಬೋದು. ನೋಡಿ, ಇಷ್ಟಾದರೆ ಇಷ್ಟೇ ಮಾಡಿ, ಇಷ್ಟಾದರೆ ಇಷ್ಟೇ ಮಾಡಿ, ಇಷ್ಟಾದರೆ ಇಷ್ಟೇ ಮಾಡಿ. ನೀವು ಈಗ ಮಾಡ್ತಾ ನೋಡಿ ನಿಮಗೆ ಅಬ್ಸರ್ವ್ ಆಗುತ್ತೆ, ಕಾಲು ನಿಧಾನಕ್ಕೆ ಬೆಂಡ್ ಆಗ್ತಾ ಬರುತ್ತೆ. ಪ್ರಾಕ್ಟೀಸ್ ಮಾಡಿ ನೋಡಿ, 100% ನಿಮಗೆ ಇದು ಯೂಸ್ ಆಗುತ್ತೆ. ಸೊ ಈ ಮೆಥಡು ಯೂಸ್ ಆಗಿದೆಯಾ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್.